ಮೊಟ್ಟೆ ತೊಗೊಳ್ಳೋದಾಗಲಿ ಅಥವಾ ತುಪ್ಪ ಬೆಣ್ಣೆ ಈ ಥರ ಕ್ರೇವಿಂಗ್ಸ್ ತುಂಬ ಆಸೆ ಇರುತ್ತೆ. ಸೊ ಹೀಗಾಗಿ ಹೆಚ್ಚಾಗಿ ನಮ್ಮ ದೇಹಕ್ಕೂ ಜಾಸ್ತಿಯಾಗಿ ಫ್ಯಾಟನ್ನು ತೊಗೊಂಡು ಒಬೆಸಿಟಿ ಮಾಡ್ಕೋತೀವಿ. ವಾರದಲ್ಲಿ 3-4 kg ಮಾಡ್ತಾರಲ್ಲ ಅಂಥವರಲ್ಲಿ 25-30% ಇದು ಕಾಣಿಸ್ಕೊಳ್ಳುತ್ತೆ. ಸಡನ್ನಾಗಿ ನಮ್ಮ ಎಕ್ಸಸೈಸ್ ಮೂಲಕ, ಡಯಟ್ ಮೂಲಕ ಮತ್ತು ಬೇರೆ ಯಾವುದೋ ಮೆಥಡಲ್ಲಿ ಸಡನ್ ತುಂಬ ಲಾಸ್ ಆದಾಗ ಏನಾಗುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ. ಗಾಲ್ ಬ್ಲಾಡರ್ ಅಂತ ಒಂದು ಡಯಾಗ್ನೋಸಿಸ್ ಡಾಕ್ಟರ್ಸ್ ಮಾಡಿದಾಗ ರಿಪೋರ್ಟ್ ತೊಗೊಂಡು ಬಂದು ನಮಗೆ ತೋರಿಸಿದಾಗ ಇಷ್ಟು ಫ್ಯಾಟನ್ನು ನಿಮ್ಮ ದೇಹಕ್ಕೆ ಬೇಕು ಅನ್ನೋ ಒಂದು ಚಾರ್ಟ್ ಹಾಕ್ಕೊಡ್ತಾರೆ. ಗಾಲ್ ಬ್ಲಾಡರ್ ರಿಮೂವ್ ಆದಮೇಲೆ ನಿಮಗೆ ಫ್ಯಾಟ್ ಮೆಟಬಾಲಿಸಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಒಂದು 3-4 ತಿಂಗಳು ನೀವು ಸ್ವಲ್ಪ ಸ್ಮಾಲ್ ಮೀಡಿಯಮ್ ಫುಡ್ಡನ್ನು ಸ್ವಲ್ಪ ಸಾಫ್ಟಾಗಿರೋವಂಥದ್ದು ಸ್ಮಾಲ್ ಕ್ವಾಂಟಿಟಿನ ತೊಗೊಂಡು ನಿಮ್ಮ ದೇಹನ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಲಿವರ್ ವಿಲ್ ಟೇಕ್ ಓವರ್ ದಿ ವರ್ಕ್. ಅಂದರೆ ನಮಸ್ಕಾರ ವೀಕ್ಷಕರಿಗೆಲ್ಲ. ಸೊ ಈಗ ಈ ಸಂಚಿಕೆಯಲ್ಲಿ ಪಿತ್ತಕೋಶದ ಕಲ್ಲುಗಳು ಅಂದರೆ ಗಾಲ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ, ಕೇಳಿರ್ತೀರ ಗಾಲ್ ಬ್ಲಾಡರ್ ಸ್ಟೋನ್ಸು ಅಂತ. ಅದರ ಬಗ್ಗೆ ಸ್ವಲ್ಪ ವಿಸ್ತರಣೆಯಾಗಿ ಡಯಟ್ ಮೇಜರಾಗಿ ಮತ್ತು ಕೆಲವು ಕಾರಣಗಳಿಂದ ಅದು ಫಾರ್ಮ್ ಆಗುತ್ತೆ. ಆ ಕಾರಣ ಕೆಲವ್ರಿಗೆ ತುಂಬ ಹೇಳಿದಾಗ ಕೆಲವ್ರಿಗೂ ಬರೀ ಆಶ್ಚರ್ಯ ಅಂತಲೂ ಅನಿಸುತ್ತೆ. ಯಾಕಂದರೆ ಯಾವುದೋ ಒಂದು ಮಾಡೋಕ್ಕೆ ಹೋಗಿ ಇನ್ನೇನೋದರೂ ಆಗುತ್ತೆ. ಸೊ ಈ ಸೈಂಟಿಫಿಕ್ಕಾಗಿ ಕೆಲವು ಕಾರಣಗಳಿಂದನೂ ಇದಾಗುತ್ತೆ. ಸೊ ಈ ಕಾರಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದರ ಡಯಟ್ ಏನು ಫಾಲೋ ಮಾಡಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ವಿಸ್ತರಣೆಯಾಗಿ ಮಾತಾಡುವ. ಸೊ ಮೇಯ್ನಾಗಿ ಗಾಲ್ ಸ್ಟೋನ್ದು ಕೆಲಸ ಏನು ಅಂತಂದರೆ, ಅಂದರೆ ಗಾಲ್ ಬ್ಲಾಡರ್ ಕೆಲಸ ಏನು ಅಂತಂದರೆ, ನಮ್ಮ ಫ್ಯಾಟ್ ಅಂದರೆ ನಾವೇನು ಕೊಬ್ಬು ಊಟ ಮಾಡ್ತೀವಿ ಅದನ್ನು ಜೀರ್ಣಶಕ್ತಿ ಮಾಡುವಂಥ ಒಂದು ಕ್ರಿಯೆ. ಅದು ನಮ್ಮ ಲಿವರಲ್ಲಿ ಏನು ಉತ್ಪತ್ತಿ ಆಗುತ್ತೆ, ಬೈಲ್ ಜ್ಯೂಸನ್ನ ಕಲೆಕ್ಟ್ ಆಗಿ ಗಾಲ್ ಬ್ಲಾಡರಲ್ಲಿ ಬೈಲ್ ಜ್ಯೂಸ್ ಅಂತ ಹೇಳ್ತೀವಿ. ಬೈಲ್ ಜ್ಯೂಸು ಅದನ್ನು ನಮ್ಮ ಪಿತ್ತಕೋಶದಲ್ಲಿ ಅದು ಸ್ಟೋರ್ ಆಗಿರುತ್ತೆ. ನಾವು ಯಾವಾಗ ಹೆಚ್ಚಾಗಿ ಫ್ಯಾಟ್ ತೊಗೊಂಡು ಫ್ಯಾಟಿ ಫುಡ್ಡು ಕರೆದಿರೋದಾಗಲಿ ಅಥವಾ ಕ್ರೀಮ್ಸು ಅಥವಾ ಬಟರು, ಘೀ ಈ ಥರ ನಾನಾ ತರಹದ ಫ್ಯಾಟು ನಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ ಡೈಲಿ. ಸೊ ಅದನ್ನು ಸ್ಟೋರ್ ಮಾಡದೆ ಅದನ್ನು ಜೀರ್ಣಶಕ್ತಿ ಮಾಡಿ ದೇಹದಿಂದ ಹೊರಗಡೆ ಹಾಕೋದು. ಸೊ ಇದು ಮೇಯ್ನಾಗಿ ಬೈಲ್ ಜ್ಯೂಸ್ ಮಾಡೋಂಥ ಕ್ರಿಯೆ ನಮ್ಮ ಲಿವರಲ್ಲಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಗಾಲ್ ಬ್ಲಾಡರಲ್ಲಿ ಸ್ಟೋರ್ ಆಗಿ ನಮಗೆ ಬೇಕಾಗಿದ್ದಾಗ ಹೆಚ್ಚಾಗಿ ನಾವು ಫ್ಯಾಟ್ ತೊಗೊಂಡಾಗ ಪಾಪ ಗಾಲ್ ಬ್ಲಾಡರ್ ಏನು ಮಾಡುತ್ತೆ, ಸ್ಟೋರ್ ಆಗಿರೋದನ್ನು ಹೆಚ್ಚಾಗಿ ಇದನ್ನು ಕಳಿಸಿ ಅದನ್ನು ಫ್ಯಾಟ್ನ ಮೆಟಬಾಲಿಸಮ್ ಅಂದರೆ ಫ್ಯಾಟ್ ಜೀರ್ಣಶಕ್ತಿಗೆ ಅನುಕೂಲ ಮಾಡಿಕೊಡ್ತಾ ಇರುತ್ತೆ. ಸೊ ಇದು ಸಾಧಾರಣವಾಗಿ ಅದು ಮಾಡುವಂಥ ಒಂದು ಇಂಪಾರ್ಟೆಂಟು ಫಂಕ್ಷನ್ ಅಂತ ಹೇಳ್ಬೋದು, ಕ್ರಿಯೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏರುಪೇರು ಆದಾಗ, ಯಾವಾಗ ಏರುಪೇರು ಆಗುತ್ತೆ, ನಮಗೂ ಹೆಚ್ಚಾಗಿ ಫ್ಯಾಟ್ ಊಟ ಮಾಡಿದಾಗ, ಅಂದರೆ ನಮಗೆ ಅಷ್ಟೊಂದು ಬೇಕಾಗಿರಲ್ಲ ಆದ್ರೂ ಏನೋ ಒಂದು ಡೈಲಿ ಲೈಫ್ನಲ್ಲಿ ಯಾವುದೋ ಥರದ ಫ್ಯಾಟು ಅಥವಾ ಕೆಲವ್ರಿಗೆ ತುಂಬ ಕ್ರೇವಿಂಗ್ಸ್ ಇರುತ್ತೆ, ಎಣ್ಣೆ ಪದಾರ್ಥಗಳು ಅಥವಾ ಮೊಟ್ಟೆ ತೊಗೊಳ್ಳೋದಾಗಲಿ ಅಥವಾ ತುಪ್ಪ ಬೆಣ್ಣೆ ಈ ಥರ ಕ್ರೇವಿಂಗ್ಸ್ ತುಂಬ ಆಸೆ ಇರುತ್ತೆ. ಸೊ ಹೀಗಾಗಿ ಹೆಚ್ಚಾಗಿ ನಮ್ಮ ದೇಹಕ್ಕೂ ಜಾಸ್ತಿಯಾಗಿ ಫ್ಯಾಟನ್ನು ತೊಗೊಂಡು ಒಬೆಸಿಟಿ ಮಾಡ್ಕೋತೀವಿ. ಸೊ ಅದು ಒಂದು ಕಾರಣ ಆಗ್ಬೋದು. ಇನ್ನೊಂದು ಕಾರಣ ಅಂದರೆ ಜೆನೆಟಿಕ್ಸ್, ಅಂದರೆ ನಮ್ಮ ಅನುವಂಶೀಯತೆ, ಅಂದರೆ ವಂಶದ ಪಾರಂಪರ್ಯವಾಗಿ ಬರುವಂತಹ ಒಂದು ಕೆಲವ್ರಿಗೆ ಆಗಿದ್ದು ಇರ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ನಿಮಗೆ ಸ್ವಲ್ಪ ಆಶ್ಚರ್ಯ ಅನಿಸ್ಬೋದು. ಈ ವೆಯ್ಟ್ ಲಾಸ್ ಮಾಡ್ತಾರಲ್ವ, ಈ ವೆಯ್ಟ್ ಲಾಸ್ ಮಾಡಿದಾಗ ತುಂಬ ಎಂತೂಸಿಯಾಸಮಲ್ಲಿ ನಾವು ಬೇಗ ಸಣ್ಣ ಆಗಬೇಕು ಅಂತ ಹೇಳಿ ಸಡನ್ನಾಗಿ ಡ್ರಾಸ್ಟಿಕ್ಕಾಗಿ ವಾರದಲ್ಲಿ 3-4 kg ಮಾಡ್ತಾರಲ್ಲ ಅಂಥವರಲ್ಲಿ 25-30% ಇದು ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಕಡೆ ಎಲ್ಲರೂ ಖುಷಿಯಾಗಿರುತ್ತೆ, ನಾನು ಸಣ್ಣ ಆಗ್ತಿದ್ದೀನಿ ಅಂತ. ಬಟ್ ಸೈಡ್ ಎಫೆಕ್ಟ್ಸ್ನು ನೀವು ನೋಡಬೇಕಾಗತ್ತೆ. ಹಾಗಂತ ಹೇಳಿ ನೀವು ಸಣ್ಣ ಆಗೋಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ಅಂದರೆ ಯಾವ ಪ್ರಮಾಣದಲ್ಲಿ ನೀವು ತೂಕನ ಇಳಿಸ್ಬೇಕು ಅನ್ನೋದು ಸೈಂಟಿಫಿಕ್ಕಾಗಿ ನಾವು ಹೇಳ್ಕೊಡ್ತೀವಿ ಅಷ್ಟೇ. ಯಾಕಂದರೆ ಯಾವುದ್ಯಾವುದೋ ರೀತಿಯಲ್ಲಿ ರಾಂಗ್ ಮೆಥಡಲ್ಲಿ ಮಾಡ್ತಾರೆ ಕೆಲವರು, ಯಾವುದು ಸೈಂಟಿಫಿಕ್ಕಾಗಿ ಅದು ಪ್ರೂವ್ ಆಗಿರಲ್ಲ, ಆ ಥರ ಏನೋ ದಾವೆ ಮಾಡ್ಕೊಳ್ತಾರೆ. ಹಾಗಾಗಿ ಈ ಮಾತ್ರೆಗಳು ತೊಗೊಳ್ಳೋದಾಗಲಿ ಬೇರೆ ಥರ ಯಾವುದೋ ಎವಿಡೆನ್ಸ್ ಬೇಸ್ಡ್ ಇಲ್ಲದೆ ಇರೋವಂಥದ್ದೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಸೊ ಆ ಥರ ವೆಯ್ಟ್ ಲಾಸ್ ಮಾಡೋರು ಸ್ವಲ್ಪ ಎಚ್ಚರವಾಗಿರಿ. ಯಾಕಂದರೆ ಸೈಂಟಿಫಿಕಲಿ ಇದನ್ನು ನಾನು ಹೇಳ್ತಾ ಇರೋದು 25-30% ಅಷ್ಟು ಗಾಲ್ ಸ್ಟೋನ್ಸು ಆಗೋದು ಡ್ರಾಸ್ಟಿಕ್ ವೆಯ್ಟ್ ಲಾಸಲ್ಲಿ. ಆ್ಯಕ್ಚುಲಿ ಕರೆಕ್ಟಾಗಿ ಮೆಡಿಕಲಿ ಹೇಳಬೇಕು ಅಂದರೆ ವಾರದಲ್ಲಿ 1-1.25 kg ಇಸ್ ಅ ವೆರಿ ವೆರಿ ಸೇಫ್ ರಿಡಕ್ಷನ್. ನೀವು ಈ ಪ್ರಮಾಣದಲ್ಲಿ ನೀವು ವೆಯ್ಟ್ ಲಾಸ್ ಆಗ್ತಾ ಇದ್ದರೆ ಬಾಡಿ ಏನಾಗುತ್ತೆ, ಅಡ್ಜಸ್ಟ್ ಆಗ್ತಾ ಬರುತ್ತೆ.
ಇವಾಗ ಹೆಂಗೆ ಮೇಡಮ್ ಇದು ಸೈನ್ಸಲ್ಲಿ ಹೆಂಗೆ ಪ್ರೂವ್ ಮಾಡ್ತೀರಾ ಅಂದರೆ ಸ್ವಲ್ಪ ಸ್ಮಾಲ್ ಮಟ್ಟಿಗೆ ನಾನು ಹೇಳ್ಕೊಡ್ತೀನಿ. ಸೊ ಒಬೆಸಿಟಿ ಆಗೋದು ಏನಾಗುತ್ತೆ, ಬೇಸಿಕಲಿ ಅದು ನಮ್ಮ ಅಡಿಪೋಸ್ ಟಿಶ್ಯೂ ಅಥವಾ ಫ್ಯಾಟ್ ಟಿಶ್ಯೂನಲ್ಲಿ ಸ್ಟೋರೇಜ್ ಆಗಿರುತ್ತೆ, ಫ್ಯಾಟ್ ಸ್ಟೋರ್ ಆಗುತ್ತಲ್ವ. ನಾವು ಏನು ಮಾಡ್ತೀವಿ, ಸಡನ್ನಾಗಿ ನಮ್ಮ ಎಕ್ಸಸೈಸ್ ಮೂಲಕ, ಡಯಟ್ ಮೂಲಕ ಮತ್ತು ಬೇರೆ ಯಾವುದೋ ಮೆಥಡಲ್ಲಿ ಸಡನ್ ತುಂಬ ಲಾಸ್ ಆದಾಗ ಏನಾಗುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ. ಸೊ ಫ್ಯಾಟ್ ಬರ್ನ್ ಆಗೋದಾಗ ಎಲ್ಲಿ ಹೋಗುತ್ತದು, ನಾನು ಹೇಳಿದೆ ಆಗಲೇ ಬೈಲ್ ಇದರಲ್ಲಿ ನಮ್ಮ ಗಾಲ್ ಬ್ಲಾಡರಲ್ಲಿ ಅದು ಫ್ಯಾಟ್ ಹೋಗಿ ಆಮೇಲೆ ಫ್ಯಾಟ್ನ ಡಿಪಾಸಿಟ್ ಆಗುತ್ತೆ, ಅದು ಹೊರಗಡೆ ಹೋಗುತ್ತೆ ಅಂತ. ಸೊ ಆ ಥರ ಸಡನ್ನಾಗಿ ಫ್ಯಾಟ್ ರಿಲೀಸ್ ಆಗ್ತಾ ಇದ್ದರೆ ದೇಹಕ್ಕೇನಾಗುತ್ತೆ, ಪಾಪ ಬೈಲ್ ಅಂದರೆ ಗಾಲ್ ಬ್ಲಾಡರ್ಗೆ ತುಂಬ ಹೆಚ್ಚಾಗಿ ಇದು ಲೋಡ್ ಆಗುತ್ತೆ. ಆವಾಗ ಏನು ಮಾಡುತ್ತೆ, ಅದು ಪೂರ್ತಿ ಫ್ಯಾಟ್ನ ಹೊರಗಡೆ ಕಳ್ಸೋಕ್ಕಾಗಲ್ಲ. ಅದೇನಾಗುತ್ತೆ, ಕ್ರಿಸ್ಟಲ್ ಫಾರ್ಮಲ್ಲಿ ಕಲ್ಲುಗಳಾಗಿ ಫಾರ್ಮೇಷನ್ ಆಗೋಕ್ಕೆ ಶುರು ಆಗುತ್ತೆ. ಅದು ಪಾಪ ಏನು ಮಾಡುತ್ತೆ, ನಮಗೂ ಮೀರಿ ನಾವು ಬಯಾಲಜಿಯಿಂದ ನಮ್ಮ ದೇಹದ ನೇಚರೇ ನಾವು ಉಲ್ಟಾ ಮಾಡಿದಾಗ ಆರ್ಗನ್ಸು ಅದರದ್ದು ಸಿಮ್ಟಮ್ಸು ತೋರ್ಸೋಕ್ಕೆ ಶುರು ಮಾಡುತ್ತೆ. ಸೊ ಹೀಗಾಗಿ ವೆಯ್ಟ್ ಲಾಸ್ ಮಾಡೋರು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಎಷ್ಟು ಸೈಂಟಿಫಿಕಲಿ ಒಳ್ಳೆಯದು ಅಂತ ಡಾಕ್ಟರ್ಸ್ ಕಡೆಯಿಂದ ಬರುತ್ತೋ ಅಷ್ಟು ಮಾತ್ರ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದೊಂದು ರೀಸನ್. ಸೊ ಈ ಥರ ರೀಸನ್ಗಳು ನಾನಾ ಥರ ಕಾರಣಗಳಾಗುತ್ತೆ. ಬಟ್ ಅದಾದಾಗ ಇದೇ ಎಂಡು ಅಂತ ತಿಳ್ಕೊಬೇಡಿ. ಖಂಡಿತವಾಗಿ ನಮ್ಮ ಒಂದು ಮೆಡಿಕಲ್ ಫ್ರೆಟರ್ನಿಟಿ ಏನಿರುತ್ತೆ ನಿಮಗೆ ಸಪೋರ್ಟಿವ್ ಆಗಿ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಈ ಗಾಲ್ ಬ್ಲಾಡರ್ ಬಂದಾಗ ಕೆಲವು ಟ್ರೀಟ್ಮೆಂಟ್ಗಳು ಬೇರೆ ಬೇರೆ ಥರ ಇರುತ್ತೆ. ಅಂದರೆ ತುಂಬ ಕ್ರಿಸ್ಟಲ್ ತುಂಬ ಕಲ್ಲುಗಳು ಜಾಸ್ತಿಯಾಗಿ ದಪ್ಪಗೆ ಸೈಜ್ ಇದ್ದಾಗ ಕೆಲವೊಂದು ಸಲ ಅದನ್ನು ಗಾಲ್ ಬ್ಲಾಡರೇ ರಿಮೂವ್ ಮಾಡಬೇಕಂತ ಡಾಕ್ಟರ್ಸ್ ಅದು ಡಿಸೈಡ್ ಮಾಡ್ತಾರೆ. ಕೆಲವೊಂದು ಸಲ ತುಂಬ ಸಣ್ಣ ಕಲ್ಲುಗಳಾಗಿದೆ, ಅದು ಮಾತ್ರೆಗಳಲ್ಲಿ ಅದನ್ನ ಕರಗಿಸಿ ಇದು ಮಾಡ್ತಾರೆ. ಸೊ ಅದು ಟ್ರೀಟ್ಮೆಂಟ್ ಬಗ್ಗೆ ಅದು ಡಾಕ್ಟರ್ಸ್ ನೋಡ್ಕೋತಾರೆ. ಈಗ ಡಯಟ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಫಸ್ಟು ನೀವು ಗಾಲ್ ಬ್ಲಾಡರ್ ಅಂತ ಒಂದು ಡಯಾಗ್ನೋಸಿಸ್ ಡಾಕ್ಟರ್ಸ್ ಮಾಡಿದಾಗ ರಿಪೋರ್ಟ್ ತೊಗೊಂಡು ಬಂದು ನಮಗೆ ತೋರಿಸಿದಾಗ ಇಷ್ಟು ಫ್ಯಾಟನ್ನು ನಿಮ್ಮ ದೇಹಕ್ಕೆ ಬೇಕು ಅನ್ನೋ ಒಂದು ಚಾರ್ಟ್ ಹಾಕ್ಕೊಡ್ತೇವೆ. ಸೊ ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಈಗ ಜಿಡ್ಡಿನಂಶ ಇರುವಂಥ ಫ್ಯಾಟ್ಗಳು, ಈಗ ಕರೆದಿರೋ ಪದಾರ್ಥಗಳು, ಆಮೇಲೆ ರಿಪೀಟೆಡಾಗಿ ಹೊರಗಡೆ ಸಿಗುವಂಥ ಸಮೋಸ ಆಗಲಿ, ಬರ್ಗರ್ಸು, ಆ ಥರ ಚೀಸು, ಘೀ, ಬಟರು ಮತ್ತು ಈ ಥರ ಫ್ಯಾಟನ್ನು ಕಡಿಮೆ ಮಾಡ್ತಾ ಬನ್ನಿ. ಒಳ್ಳೆ ಫ್ಯಾಟನ್ನು ನಿಲ್ಲಿಸಬೇಡಿ. ಒಳ್ಳೆ ಫ್ಯಾಟ್ ಅಂದರೆ ಇವಾಗ ನಟ್ಸಿಂದ ಬರುವಂಥ ಫ್ಯಾಟು, ಮತ್ತು ನಿಮಗೆ ಒಂದು ಸಲ ನನ್ನ ಹಿಂದಿನ ಒಂದು ವಿಡಿಯೋನಲ್ಲಿ ಹೇಳಿದ್ದೆ ಆಲಿವ್ ಆಯಿಲ್ ಈಸ್ ಗುಡ್ ಅಂತ. ಸೊ ಆ ಥರ ಈ ಥರ ಒಳ್ಳೆ ಫ್ಯಾಟನ್ನು ನೀವು ನಿಲ್ಲಿಸೋವಂಥ ಅಗತ್ಯ ಏನಿರಲ್ಲ. ಅದು ಎಷ್ಟು ಪ್ರಮಾಣ ಅಂತ ನಾವು ನಿಮ್ಮ ಡಯಟ್ ಚಾರ್ಟು, ನಿಮ್ಮ ತೂಕದ ಮೂಲಕ ಹೇಳ್ಕೊಟ್ಟಾಗ ಅಷ್ಟು ಫ್ಯಾಟ್ನ ತೊಗೋಬೋದು. ಇದ್ರ ಜೊತೆಗೆ ಫೈಬರ್ನ ಜಾಸ್ತಿ ಮಾಡ್ಕೊಳ್ಳಿ. ಫೈಬರ್ ಅಂತಂದರೆ ನಾರಿನಂಶ ಇರೋವಂಥದ್ದು. ಈಗ ತರಕಾರಿಗಳಾಗಲಿ, ಕಾಳುಗಳಾಗಲಿ, ಅಥವಾ ನಿಮ್ಮ ಹಣ್ಣು, ತರಕಾರಿ, ಯಾವುದೇ ಥರ ತರಕಾರಿಗಳಲ್ಲೂ ಹೆಚ್ಚಾಗಿ ಫೈಬರ್ ಇರುತ್ತೆ. ಆಮೇಲೆ ಓಟ್ಸು, ಬ್ರೌನ್ ರೈಸು, ಈ ಥರ ಫೈಬರ್ನ ಜಾಸ್ತಿ ಮಾಡಿಕೊಂಡು ಅದನ್ನು ನ್ಯೂಟ್ರಲೈಸ್ ಮಾಡ್ಕೋಬೋದು. ಎಲ್ಲದಕ್ಕೂ ಹೆಚ್ಚಾಗಿ ಮತ್ತೆ ಹೇಳ್ತೀನಿ, ವಾಟರ್ನ ನಿಮ್ಮ ಎಷ್ಟು ಬೇಕು ಅಂತ ವಾಟರ್ನ ಲೆವೆಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಕಮ್ಮಿ ವಾಟರ್ ತೊಗೊಂಡ್ರೆ ಮತ್ತೆ ಅದು ನಿಮ್ಮ ದೇಹದ ಡೈಜೆಷನ್ನ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಆಮೇಲೆ ತೂಕನ ವೈಜ್ಞಾನಿಕ ರೀತಿಯಲ್ಲಿ ಕಮ್ಮಿ ಮಾಡ್ಕೊಳ್ತೀವಿ. ತೂಕ ಇರೋರು ವೈಜ್ಞಾನಿಕ ರೀತಿಯಲ್ಲಿ ಕಮ್ಮಿ ಮಾಡ್ತಾ ಬನ್ನಿ. ಇದಕ್ಕೂ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು 45 ನಿಮಿಷ ಆದರೂ ಫಿಸಿಕಲ್ ಆ್ಯಕ್ಟಿವಿಟಿ ನಿಮಗೆ ಇಷ್ಟ ಆಗಿದ್ದಂಥದ್ದು, ನಿಮ್ಮ ಏಜ್ಗೆ ಸೂಟ್ ಆಗಿರುವಂತಹ ಫಿಸಿಕಲ್ ಆ್ಯಕ್ಟಿವಿಟಿನ ನೀವು ಖಂಡಿತವಾಗಿ ಅಳವಡಿಸ್ಕೋಬೇಕಾಗತ್ತೆ. ಕೆಲವರು ವಾಕಿಂಗ್ ಮಾಡ್ಬೋದು, ಅಥವಾ ಜಿಮ್ಗೆ ಹೋಗೋರು ಡಾಕ್ಟರ್ನ ಅಡ್ವೈಸಿಂದ ಜಿಮ್ಗೆ ಹೋಗ್ಬೋದು, ಅಥವಾ ಯಾವುದಾದ್ರು ಸ್ಪೋರ್ಟ್ಸ್ ಮಾಡ್ಬೋದು, ಅಥವಾ ಸ್ವಿಮ್ಮಿಂಗು, ಈ ಥರ ನಿಮಗೆ ಅಂತ ಮನಸ್ಸಿಗೆ ಸಂತೋಷ ಕೊಡುವಂಥ ಯಾವುದೇ ಥರ ಎಕ್ಸಸೈಸ್ನ ಅಳವಡಿಸ್ಕೊಳ್ಳಿ. ಸೊ ಈ ಥರ ಕಂಪ್ಲೀಟಾಗಿ ನಿಮ್ಮ ಲೈಫ್ ಸ್ಟೈಲ್ನ ಮಾಡಿಫೈ ಮಾಡಿಕೊಂಡು ನಿಮ್ಮ ಟ್ರೀಟ್ಮೆಂಟ್ನು ಡಾಕ್ಟ್ರ್ ಏನು ಕೊಡ್ತಾರೆ, ಅದು ಗಾಲ್ ಸ್ಟೋನ್ಗೆ ಅಂದರೆ ಗಾಲ್ ಬ್ಲಾಡರ್ ಸ್ಟೋನ್ಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ, ಅದನ್ನು ಟ್ರೀಟ್ಮೆಂಟ್ ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಿಂದ ಇದಕ್ಕೆ ಖಂಡಿತವಾಗ್ಲೂ ಸಲ್ಯೂಷನ್ ಇದೆ. ಸೊ ಬಂದ ತಕ್ಷಣ ಗಾಬರಿ ಆಗಬೇಡಿ, ಇದು ಇಷ್ಟೇ ನಂದು ಇನ್ನೇನು ತೊಗೊಳಕ್ಕಾಗಲ್ಲ ಅನ್ನೋದು ಬೇಡ. ಆಮೇಲೆ ಆದಷ್ಟು ಈ ಥರ ನೋವು ಆ ಥರ ಬಂದಾಗ, ಅಥವಾ ಗಾಲ್ ಬ್ಲಾಡರೇ ರಿಮೂವ್ ಮಾಡೋವಂತಹ ಪರಿಸ್ಥಿತಿ ಬಂದಾಗ ಕೂಡ, ಗಾಲ್ ಬ್ಲಾಡರು ನಿಮ್ಗೆ ಇಲ್ಲದೇನೂ ಎಷ್ಟೋ ಜನ ನಾರ್ಮಲ್ ಲೈಫು ಲೀಡ್ ಮಾಡ್ತಾರೆ. ಸೊ ಅದೇ ಎಂಡು ಅಂತ ತಿಳ್ಕೊಬೇಡಿ. ಸೊ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ನ ಅಳವಡಿಸ್ಕೊಳ್ಳಿ. ಸ್ವಲ್ಪ ಅಕಸ್ಮಾತ್ ಗಾಲ್ ಬ್ಲಾಡರ್ ರಿಮೂವ್ ಆದಮೇಲೆ ನಿಮಗೆ ಫ್ಯಾಟ್ ಮೆಟಬಾಲಿಸಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಒಂದು 3-4 ತಿಂಗಳು ನೀವು ಸ್ವಲ್ಪ ಸ್ಮಾಲ್ ಮೀಡಿಯಮ್ ಫುಡ್ಡನ್ನು, ಸ್ವಲ್ಪ ಸಾಫ್ಟಾಗಿರುವಂಥದ್ದು ಸ್ಮಾಲ್ ಕ್ವಾಂಟಿಟಿನ ತೊಗೊಂಡು ನಿಮ್ಮ ದೇಹನ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಲಿವರ್ ವಿಲ್ ಟೇಕ್ ಓವರ್ ದಿ ವರ್ಕ್. ಅಂದರೆ ಗಾಲ್ ಬ್ಲಾಡರ್ ಇಲ್ದಿದ್ರೂ ಕೂಡ, ರಿಮೂವಲ್ ಆಗಿದ್ರೂ ಕೂಡ ಲಿವರು ಅದರದ್ದು ಏನು ಕೆಲಸ ಅದನ್ನು ಟೇಕ್ ಓವರ್ ಮಾಡುತ್ತೆ. ಬಟ್ ಅಲ್ಲಿವರೆಗೂ
ಸ್ವಲ್ಪ ನೀವು ಆಹಾರದಲ್ಲಿ ಥರ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸು ಹೊರಗಡೆ ತೊಗೊಳ್ಳೋದು, ಇನ್ಫೆಕ್ಷನ್ ಆಗದೆ ಇರೋಂಗೆ ಥರ ನೋಡಿಕೊಂಡು ನಿಮ್ಮ ದೇಹನ ಚೆನ್ನಾಗಿ ಇಟ್ಕೋಬೋದು. ಸೊ ಇದನ್ನೆಲ್ಲ ಪಾಲಿಸ್ಕೊಂಡು ನೀವು ಆರೋಗ್ಯನ ನೋಡ್ಕೋತೀವಿ ಅಂತ ಭಾವಿಸ್ತಾ ಈ ಸೆಷನ್ನ ನಾನು ಹೇಳ್ತಾ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.